ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಪಾಠ ಭಾರತದ ಋತುಗಳು. ಭಾರತ ಯಾವ ಬಗೆಯ ವಾಯುಗುಣ ಹೊಂದಿದೆ? ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಹೊಂದಿದೆ. ಭಾರತ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಮಾರ್ಷನ್ ರಾಮ್. ಭಾರತದ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರಾಜಸ್ಥಾನದ ರೋಹಿಲ್ಲ. ಭಾರತ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಯಾವುದು? ಗಂಗಾನಗರ. ಭಾರತವು ಅತಿ ಹೆಚ್ಚು ಮಳೆ ಪಡೆಯುವ ಅವಧಿ ಮಳೆಗಾಲ. ಭಾರತಕ್ಕೆ ಕಡಿಮೆ ಮಳೆ ಪಡೆಯುವ ಅವಧಿ ಚಳಿಗಾಲ. ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಕವಲುಗಳು ಯಾವುವು? ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಕವಲುಗಳು ಅರಬ್ಬಿ ಸಮುದ್ರ ಶಾಖೆ, ಬಂಗಾಳ ಕೊಲ್ಲಿ ಶಾಖೆ. ಪರಿಸರಣ ಮಳೆ ಎಂದರೇನು? ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹದಿಂದ ಏಪ್ರಿಲ್ ಮೇ ತಿಂಗಳಿನಲ್ಲಿ ಉಂಟಾಗುವ ಮಳೆ. ಭಾರತದ ವಾಯುಗುಣ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದಿರುವ ದೂರ, ಮಾರುತಗಳ ದಿಕ್ಕು, ಭೂಸ್ವರೂಪ ಮತ್ತು ಪರ್ವತ ಸರಣಿಯಾಗಿದೆ. ಪರಿಸರಣ ಮಳೆಯನ್ನು ಯಾವ ಹೆಸರನ್ನು ಕರೆಯಲಾಗಿದೆ? ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಎನ್ನುವರು, ಉತ್ತರ ಪ್ರದೇಶ ಆಂಡೀಸ್ ಎನ್ನುವರು, ಕೇರಳದಲ್ಲಿ ಮಾವಿನ ಹೊಯ್ಲ ಎನ್ನುವರು, ಕರ್ನಾಟಕದಲ್ಲಿ ಕಾಫಿಯ ತುಂತುರು ಎಂದು ಕರೆಯುವರು. ಭಾರತದ ವಾಯು ಗುಣದ ಪ್ರಮುಖ ಋತುಗಳು ಯಾವುವು? 1 ಬೇಸಿಗೆ ಕಾಲ, 2 ಮಳೆಗಾಲ, 3 ಮಾನ್ಸೂನ್ ಮಾರುತಗಳ ಕಾಲ, 4 ಚಳಿಗಾಲ. ಭಾರತ ವ್ಯವಸಾಯವು ಮಾನ್ಸೂನ್ ಒಡನೆ ಆಡುವ ಜೂಜಾಟ ಎನ್ನುತ್ತಾರೆ ಹೇಗೆ? ಭಾರತದ ಜನತೆಯ ಪ್ರಧಾನ ಉದ್ಯೋಗ ಕೃಷಿ. ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ಮಳೆ ವಿಫಲವಾದರೆ ಬರಗಾಲ ಬರುತ್ತದೆ. ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗುತ್ತದೆ. ಆಸ್ತಿ ಪಾಸ್ತಿ ನಾಶವಾಗುತ್ತದೆ. ಧನ್ಯವಾದಗಳು. ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕಿಂತ ಒಂದು ವಿಷಯಗಳೊಂದಿಗೆ ನಾನು ನಿಮ್ಮಲ್ಲಿಗೆ ಬರುತ್ತೇನೆ. ನಾಳೆ ತರಗತಿಯಲ್ಲಿ ನಾನು ನಿಮಗೆ ಸಿಗಲಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.